ಈಗ ವಿದ್ಯಾರ್ಥಿಗಳೇ, ಇದು ಪ್ರಶ್ನೆ ಏನದ, ಉದ್ದ ಅಗಲ ಎತ್ತರ ನೋಡ್ಕೊಂಡು ಗನ್ಪಲ್ಲ ತೆಗಿಯಂತ ಹುಡುಗರು ಇರ್ತಾರ. ಹಂಗಾಗಬಾರ್ದು. ಒಂದು ಸ್ವಲ್ಪ ನಿಮಗೆ ಟೈಮ್ ಕೊಟ್ಟನು, ಪ್ರಶ್ನೆ ಟೈಮ್ ಅದ, ಮಾಡ್ರಿ ನೋಡೋಣ. ಅಳೆಯಬಹುದಾದ, ಸರಿಯಾಗಿ ಅಳೆಯಲು ಉಪಯೋಗಿಸಬಹುದಾದ ಅತಿ ಉದ್ದ ಟೇಪಿನ ಉದ್ದ ಎಷ್ಟು, ಅತಿ ಚಿಕ್ಕ ಉದ್ದ ಎಷ್ಟು, ಅತಿ ಉದ್ದ ಎಷ್ಟು, ಉದ್ದದ ಟೇಪಿನ ಉದ್ದ ಎಷ್ಟು ಅಂತ ಕೇಳಿದಾಗ ಏನು ಮಾಡಬೇಕು? ಮಾಡೋದಾಯ್ತಾ? ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಯಾಕೆ ಟೈಮ್ ಹಾಳಾಗಬಾರ್ದು, ಲಕ್ಷ ಕೊಟ್ಟು ನೋಡ್ರಿ ನಾ ತಿಳಿಸಿ ಹೇಳುವಾಗ. ಇಲ್ಲೇ ಇದು ಮೀಟರ್ ಸೆಂಟಿಮೀಟರ್ ಅದ, ಇದು ಮೀಟರ್ ಸೆಂಟಿಮೀಟರ್. ಇವುಗಳನ್ನು ಕೂಡ್ಸೋಬೇಕು. 4 ಮೀಟರ್ ಅಂದ್ರೆ 400 ಸೆಂಟಿಮೀಟ್ರ್, ಇದೊಂದು 50 ಸೆಂಟಿಮೀಟ್ರ್ ಕೂಡಿಸಿ 450 ಸೆಂಟಿಮೀಟರ್. ಮಾನವನ್ನು ಒಂದೇ ಅಳತೆಗೆ ತಗೋಬೇಕು ಮಸ ಮಾಡಕ್ಕೆ. ಅತಿ ಉದ್ದ ಟೇಪಿನ ಅಳತೆ ಅಂದರೆ ಏನು? ಆ ಅಳತೆಗಳ ಮಸ ಕಂಡು ಹಿಡಿಬೇಕು. ಒಂದು ಉದಾಹರಣೆ, ಈಗ 1 ಮೀಟರ್ 75 ಸೆಂಟಿಮೀಟ್ರ್ ಅಂದ್ರೆ ಏನಾಯ್ತು? 175 ಸೆಂಟಿಮೀಟರ್ ಆಯ್ತು. ಆಮೇಲೆ 4 ಮೀಟರ್ 50 ಸೆಂಟಿಮೀಟ್ರ್ ಅಂದ್ರೆ 450 ಸೆಂಟಿಮೀಟರ್ ಆಯ್ತು. ಆಮೇಲೆ 6 ಮೀಟರ್ 50 ಸೆಂಟಿಮೀಟ್ರ್ ಅಂದ್ರೆ 650 ಸೆಂಟಿಮೀಟರ್ ಆಯ್ತು. ಈಗ ಮಾಸ ತೆಗಿಬೇಕು ನೋಡಿ. ಮಾಸ ಅಂದ್ರೆ ಏನು? ಎರಡೂ ಗುಂಪುಗಳಿಗೆ ಭಾಗ ಹೋಗತಕ್ಕಂಥ ಸಂಖ್ಯೆ. ಈಗ ನಾವು 2ರಲ್ಲೇ ಹೊಡೆದೀವಿ ಅಂದ್ರೆ ಇದು ಹೋಗ್ತದೆ, ಇದು ಹೋಗ್ತದೆ, ಇದು ಹೋಗೋದಿಲ್ಲ. ನೋಡಿ, 3ರಲ್ಲೇ ಹೊಡೆದೀವಿ ಅಂದ್ರೆ 7 1 8 1 5 13, 3ರಲ್ಲೇನು ಹೋಗೋದಿಲ್ಲ. ಒಂದು ಹೋಗಲಿಲ್ಲ, ಮುಂದಿನ ವಿಚಾರ ಮಾಡಬಾರ್ದು. 5 4 9 ಹೋಗ್ತದೆ, 3ರಲ್ಲೇ ಹೊಡಿಲಿಕ್ಕೆ ಬರೋದಿಲ್ಲ. ಮಾಸ ಯಾವಾಗಲಾದರೂ ಕೊಟ್ಟ ಗುಂಪುಗಳಿಗೆ, ಎಲ್ಲ ಗುಂಪುಗಳಿಗೆ ಭಾಗಿಸಲ್ಪಡುವಂಥ ಅಪವರ್ತನ ತೆಗಿಬೇಕು. ಆಮೇಲೆ ಈಗ 5ರಲ್ಲೇ ನೋಡ್ರಿ, ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ, ಅವಾಗ ನೀವು ಹೊಡಿಬೇಕು. ಮಾಸ ಅಂದರೆ ಏನು ಅನ್ನೋದು ಮೊದಲು ನೀವು ತಿಳ್ಕೊಳ್ಳಿ. 3 ಗುಂಪುಗಳಿಗೆ ಭಾಗಿಸಲ್ಪಡುವ ಸಂಖ್ಯೆಯಿಂದ ನಾವು ಏನು ಮಾಡಬೇಕು? ಭಾಗಿಸ್ಬೇಕು. 2ರಲ್ಲೇ ಹೋಗಲ್ಲ, 3ರಲ್ಲೇ ಹೋಗಲ್ಲ, 5ರಲ್ಲೇ ಹೋಗ್ತದೆ ಮಾಡಿ. 5 3ಲೇ 15, 5 5ಲೇ 25, 5 9ಲೇ 45, 0, 5 1ಲೇ 5 3ಲೇ 15, 0ಗೆ 0 ನೋಡಿ. ಈಗ ಮತ್ತೆ 5ರಲ್ಲೇ ಭಾಗ ಹೋಗ್ತದೆ. ಯಾಕಂದ್ರೆ ಇದರಲ್ಲೇನು ಹೋಗ್ತದೆ, ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ, ಅವಾಗ ನೋಡಿ 5ರಲ್ಲೇ 5 7ಲೇ 35, 5 1ಲೇ 5 8ಲೇ 5 2ಲೇ 10, 5 2ಲೇ 10, 5 6ಲೇ 30. ಇಲ್ಲೊಂದು ವಿಶೇಷ, ಒಂದು ಅವಿಭಾಜ್ಯ ಸಂಖ್ಯೆ ಬಂತು ಅಂತಂದ್ರೆ ನಿಮ್ಮದು ಮಾಸ ಮುಗೀತು. ಅದನ್ನು ತಿಳ್ಕೊಬೇಕು ಮೊದಲು. ಇಲ್ಲ ಅವಿಭಾಜ್ಯ ಸಂಖ್ಯೆ ಬಂತಿಲ್ಲ, 18 7 ಬಂತು. ಈಗ 7ರಲ್ಲಿ ಯಾವ ಅಂಕೆಲೇನು ಭಾಗ ಹೋಗೋದಿಲ್ಲ. ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬಂತು ಅಂದ್ರೆ ಅದು ಮಾಸ. ಮಾಸ ಅಂದ್ರೆ ಏನು? ಮಾಸ = 5 × 5 ಬರೋಬ್ಬರಿ 25 ಸೆಂಟಿಮೀಟರ್. ಯಾಕ ಇದನ್ನು ಸೆಂಟಿಮೀಟರ್ದಾಗ ಮಾಡ್ಕೊಂಡ್ರಿ, ನೀವು ಸೆಂಟಿಮೀಟರ್ ಅಂತ ಹಚ್ಚಿರಿ ನೋಡಿ. ಇಷ್ಟೇ ಇರಲಿ. ಯಾವುದೇ ಭಾಳ ಲೆಕ್ಕ ಸರಳ ಇರ್ತಾವ, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಬೇರೆ ಇರಂಗಿಲ್ಲ ಗಣಿತಗಳು. ಈಗ ಮಾನಗಳನ್ನು ಸೆಂಟಿಮೀಟರ್ದಾಗ ಮಾಡಿ, ಉತ್ತರ ನೀವು ಸೆಂಟಿಮೀಟರ್ದಾಗದ, ಉತ್ತರ ಸಂಖ್ಯೆ 25 ಸೆಂಟಿಮೀಟರ್ ಇಲ್ಲ. ಅದು ಗರಿಷ್ಠ ಉದ್ದಿನ ಅಳತೆ ಅಂದ್ರೆ ನಾವು ಏನು ಮಾಡಬೇಕು? ಮೊಸ ಕಂಡು ಹಿಡಿಬೇಕು. ಆದ್ದರಿಂದ ಅತಿ ಉದ್ದ ಟೇಪಿನ ಉದ್ದ, ಅತಿ ಉದ್ದ ಟೇಪಿನ ಉದ್ದ ಬರೋಬ್ಬರಿ, ಟೇಪಿನ ಉದ್ದ ಬರೋಬ್ಬರಿ ಮಾಸ. ಆ ಅಳತೆಗಳ ಮಾಸ. ಇದೊಂದು ಗುರುತಿರಲಿ. ಏನು? ಅತಿ ಉದ್ದದ ಟೇಪಿನ ಉದ್ದ, ಅತಿ ಉದ್ದದ ಅತಿ ಉದ್ದದ ಅತಿ ಉದ್ದದ ಮೊದಲೇ ಬರಿಬೇಕಾದ್ರೆ ಅತಿ ಉದ್ದದ ಟೇಪಿನ ಉದ್ದ ಬರೋಬ್ಬರಿ ಮಾಸ. ಇದನ್ನ ತಲೆಯಾಗಿ ಇಟ್ಕೊಂಡ್ಬಿಟ್ರು. ಎಷ್ಟು ಬಂದದ? 25 ಸೆಂಟಿಮೀಟರ್. ಉತ್ತರ ಸಂಖ್ಯೆ ಎ.
ಅತಿ ಚಿಕ್ಕ ಉದ್ದ ಯಾವುದು? ಲಸ. ಇವು ನೆನ್ಪಿಟ್ಕೋಬೇಕು ನೀವು ಗಣಿತಗಳನ್ನ. ಯಾವಾಗಲಾರ ಮಾನಗಳನ್ನ ಒಂದೇ ಅಳತೆಗೆ ತಗೋಬೇಕು. ಯಾಕಂದ್ರೆ 1 ಮೀಟರ್ 1 ಸೆಂಟಿಮೀಟರ್ ಇತ್ತಂದ್ರೆ ನೀವು ಏನ್ ಮಾಡ್ಬೇಕು? 10 ಸೆಂಟಿಮೀಟರ್ದಾಗ ಮಾಡ್ಕೋಬೇಕು. ಅದನ್ನ ತಿಳ್ಕೊಬೇಕು ಸರಿಯಾಗಿ. ದಶಮಾಂಶವನ್ನ ಭಾಗಿಸ್ಲಿಕ್ಕೆ ಬರೋದಿಲ್ಲ. ದಶಮಾಂಶ ಹೆಂಗ್ ಭಾಗಿಸ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈಗ ನೋಡಿ, 1.5 ಅದ ಭಾಗಲಿ 75 ಅದ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಇದು ಭಾಜ್ಯ, ಇದು ಭಾಜಕ. ಭಾಜಕದಲ್ಲಿ ದಶಮಾಂಶ ಇರಬಾರ್ದು. ಇಲ್ಲಿ ಬಿಂದುದ ಮುಂದೆ ಒಂದು ಸ್ಥಾನ ಅದ ಅಂದ್ರೆ ಇದು 15 ಆಗಬೇಕಾದ್ರೆ ಅದನ್ನ ಮುಂದೆ ಒಂದು 0 ಕೊಟ್ಟು ಬಿಡ್ರಿ. 750 ಅಂದ್ರೆ ಇದು ಪೂರ್ಣ ಸಂಖ್ಯೆ ಆಯ್ತು. ಸುಮ್ಮನೆ ನೆನಪಿರಲಿ. ಜಸ್ಟ್ ಇಂಥ ಎಕ್ಸಾಮ್ ಬಿದ್ದು ಅಂದ್ರೆ ನಿಮ್ಗೆ ಗುರ್ತವೆ. ಹೌದಾ ಸರ್ ನಮಗೆ ಹಿಂಗೆ ಹೇಳಿದ್ರು. ದಶಮಾಂಶ ಭಿನ್ನ ರಾಶಿ ತೆಗಿಬೇಕಾದ್ರೆ ಬಿಂದುದ ಮುಂದೆ ಒಂದು ಅಂಕಿ ಅದಂದ್ರೆ 7 ಮುಂದೆ ಒಂದು 5 ಕೊಟ್ಟರೆ ಇದು 15 ಆಗ್ತದೆ. ಇದು ದಶಮಾಂಶ ಭಿನ್ನ ರಾಶಿಯಲ್ಲಿ ಕಡ್ಡಾಯವಾಗಿ ಪಾಲಿಸಬೇಕಾದದ್ದೇನು? ಭಾಜಕದಲ್ಲಿ ದಶಮಾಂಶ ಇರಬಾರ್ದು. ಆ ದಶಮಾಂಶ ತೆಗಿಬೇಕಾದ್ರೆ ಭಾಜ್ಯದಲ್ಲಿ 0 ಇಡಬೇಕು. ಹಿಂಗೆ ಗಣಿತ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರೆ ನೀವು ಮಳೆ ಪದೇ 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 ನೋಡೋದೇ ಬೇಡ. ಒಂದ್ಸಲ ತಲೆಯಾಗಿ ನೀವು ಗಣಿತಗಳನ್ನು ಹಾಕೊಂಡು ಬಿಡ್ರಿ. ಕನ್ನಡ ಮೀಡಿಯಮ್ದಾಗ ಹುಡುಗರು ಭಾಳ ಚೆನ್ನಾಗ್ತವೆ. ಈಗ ಇಂಗ್ಲೀಷ್ ಮೀಡಿಯಮ್ ಅದು ಹುಚ್ಚು ಭಾಳ ಹಿಡಿದೋದು. ಈಗ ಇದು ತಿಳ್ಕೊಂಡು ಇಂಗ್ಲೀಷ್ ಮೀಡಿಯಮ್ದವ್ರನ್ನು ಗಣಿತಗಳನ್ನು ಹೇಳ್ಬೋದು. ಎಲ್ಲ ನೋಡ್ತಿರ್ತಾನೆ ಇಂಗ್ಲೀಷ್ ಮೀಡಿಯಮ್ ಹೇಳೋರ್ನು. ಎಲ್ಲ ಇಂಗ್ಲೀಷ್ ಮೀಡಿಯಮ್ದಾಗ ಬರೀತಿರ್ತಾರೆ. ಎಲ್ಲ ಕನ್ನಡದಾಗ ಡಿಸ್ಕಸ್ ಮಾಡ್ತಿರ್ತಾರೆ, ಕನ್ನಡದಾಗ ಹೇಳ್ತಿರ್ತಾರೆ. ಇದು ನಮ್ಮ ಕಡೆ ಇಂಗ್ಲೀಷ್ ಮೀಡಿಯಮ್ ಅಂದ್ರೆ ಇದಲ್ಲ. ಹೆಂಗ? ಅದೇ ನೀವು ಬೆಂಗಳೂರು ಸೈಡ್ ನೋಡ್ರಿ, ಒಂದು ಹುಡುಗ ಕನ್ನಡದಾಗ ಮಾತಾಡಂಗಿಲ್ಲ. ಟೀಚರ್ನು ಇಂಗ್ಲೀಷ್ನಾಗೆ ಹೇಳೋದು, ಹುಡುಗರ್ನು ಇಂಗ್ಲೀಷ್ನಾಗೆ ಮಾತಾಡೋದು, ಕೇಳೋದು, ಹೇಳೋದು. ನಾವೇನು ಕನ್ನಡ ಮಾಧ್ಯಮದಾಗ ಹುಡುಗರು ಕನ್ನಡ ಹೆಂಗೆ ಎದುರ ಬದ್ರ ನಾವು ಚರ್ಚೆ ಮಾಡ್ತೀವಿ, ಹಂಗೆ ಜರ್ ಇಂಗ್ಲೀಷ್ ಮೀಡಿಯಮ್ದಾಗ ಚರ್ಚೆ ಆಗುವ ಅಂದ್ರೆ ಉಡುಪಿ, ಮಂಗಳೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ. ಉಡುಕಿದ ಕಡೆ ಮುಗಿತು. ಧಾರವಾಡದಾಗ ಸಹಿತ ನಾನು ನೋಡಿಲ್ಲ. ನಾನು ನೋಡಿದ್ದು ಪ್ಯೂರ್ ಬೆಂಗಳೂರು, ಮಂಗಳೂರು ನಾನು ನೋಡಿದ್ದು. ಎಲ್ಲ ಪ್ಯೂರ್ ಇಂಗ್ಲೀಷ್ ಮೀಡಿಯಮ್. ಕುಂದಾಪುರ್ ಇಂಗ್ಲೀಷ್ ಮೀಡಿಯಮ್, ಬೆಂಗಳೂರು ಇಂಗ್ಲೀಷ್ ಮೀಡಿಯಮ್, ಮೈಸೂರು ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಇಲ್ಲ. ಉಳುಕಿದ ಕಡೆ ಎಲ್ಲ ನಮ್ಗೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಈ ಗಣಿತಗಳು. ನಮ್ಮ ಸೈಡ ಉತ್ತರ ಕರ್ನಾಟಕದ ಮಂದಿಗೆ ಇದು ಇಂಗ್ಲೀಷ್ ಮೀಡಿಯಮ ಕನ್ನಡ ಮೀಡಿಯಮ ಮಿಕ್ಸ್ ಇರ್ತದೆ. ನಿಮಗೆ ತಿಳಿತದ, ಚೆಂದಂಗೆ ಬರ್ಕೋದು.